ಪ್ರತಿ ತಿಂಗಳು 70,000 ಬಾಡಿಗೆ ಆದಾಯ ಬರುವಂಥ ಸೆಮಿ ಕಮರ್ಷಿಯಲ್ ಈಸ್ಟ್ ಫೇಸಿಂಗ್ 30-40 G+2 ಹೊಸ ಮನೆ ಮಾರಾಟಕ್ಕೆ. ಅದು BBMP ಲಿಮಿಟಲ್ಲಿ ಇರೋದು. ಕಾವೇರಿ ನೀರು, CMC ನೀರು ಅವೈಲಬಲ್ ಇದೆ. ಈ ಮನೆಯಿಂದ ಒಂದು 50 ಮೀಟ್ರ್ ದೂರದಲ್ಲಿ BMTC ಬಸ್ ಸ್ಟಾಪ್ ಇರೋದು. ಒಳ್ಳೆ ಲೊಕೇಶನಲ್ಲಿದೆ. ಈ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಏನೇನು ಸೌಲಭ್ಯ ಬೇಕೋ ಅದೆಲ್ಲ ಇದೆ. ಬಸ್ ಸ್ಟ್ಯಾಂಡ್ ಹತ್ರ, ಫೇಮಸ್ ಸ್ಕೂಲ್ಸ್ ಹತ್ರ, ವಾಕಬಲ್ ನಡ್ಕೊಂಡು ಹೋಗ್ಬೋದು. ಪ್ರತಿ ನಿಮಗೆ ಮಾರ್ಕೆಟ್ಗೆ ಹೋಗ್ಬೇಕು ಅಂದರು ಸೊ ಅಲ್ಲೇ ಸೂಪರ್ ಮಾರ್ಕೆಟು ಅವೆಲ್ಲ ನಿಮಗೆ ಈ ಮನೆ ಹತ್ತಿರದಲ್ಲೇ ಸಿಗುತ್ತೆ. ಸೊ ಈ ಥರ ಒಂದಲ್ಲ ಎರಡಲ್ಲ ಭಾಳ ಹೈಲೈಟ್ಸ್ ಇದ್ದೀವಿ ಮನೆ ಹತ್ರ. ಗ್ಯಾರಂಟಿ ಈ ಲೊಕೇಶನ್ ಅಂತೂ ಇಷ್ಟ ಆಗುತ್ತೆ. ಮನೆಯೂ ವಿಸಿಟ್ ಮಾಡಿ. ಅದು ಮನೆಯೂ ಚೆನ್ನಾಗಿದೆ. ಕೆಳಗಡೆ ಕಮರ್ಷಿಯಲ್ಲು, ಫಸ್ಟ್ ಫ್ಲೋರು 3 BHK, ಸೆಕೆಂಡ್ ಫ್ಲೋರ್ 2 BHK, 1 BHK ನೀವು ಇದ್ಕೊಂಡು ಒಳ್ಳೆ ಬಾಡಿಗೆನೂ ಬರುತ್ತೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಬಗಲ್ಗುಂಟೆ ಡಿ-ಮಾರ್ಟ್ ಗೊತ್ತಲ್ಲ, ಬಗಲ್ಗುಂಟೆ ಡಿ-ಮಾರ್ಟಿಂದ 1 ಕಿಲೋಮೀಟರ್ ದೂರದಲ್ಲಿ ಇದನ್ನು ಕಣ್ರಿ. ಸೊ ಆ ಸೆಡೆದಳ್ಳಿ ರೋಡಲ್ಲಿ ಬರುತ್ತೆ ಈ ಮನೆ. ಒಂದು ಮಾತಲ್ಲಿ ಹೇಳ್ಬೇಕು ಅಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟ್ರ್, ಮಂಜುನಾಥ್ ನಗರ 1.5 ಕಿಲೋಮೀಟ್ರ್. ಡೀಟೇಲ್ಸ್: ಡೈಮೆನ್ಷನ್ 30x40, ಇನ್ ಸ್ಕ್ವೇರ್ ಫೀಟ್ 1200 ಸ್ಕ್ವೇರ್ ಫೀಟ್, ಸೈಟ್ ಫೇಸಿಂಗ್ ಈಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ನಾರ್ತ್, ಖಾತಾ ಈ ಖಾತಾ BBMP, ವಾಟರ್ ಕಾವೇರಿ ಮತ್ತು CMC. ನೋಡಿ ಮನೆ ಇದೆ. ಮನೆ ಅಂತೂ ಚೆನ್ನಾಗಿದೆ. ಟೋಟಲ್ ಫ್ಲೋರ್ಸ್ G+2. ನೋಡಿ ಇದು ಗ್ರೌಂಡಲ್ಲಿ ಕಮರ್ಷಿಯಲ್ ಶಾಪ್. ಇದು ಕಮರ್ಷಿಯಲ್ ಶಾಪ್ ದೊಡ್ಡದಾಗಿದೆ. ಇದು ಬಾಡಿಗೆ ಕೊಟ್ಟರೆ ಒಂದು 20,000 ಬರುತ್ತೆ ಕಣ್ರಿ. ನೋಡಿ ಗೇಟ್ ಫುಲ್ SS ಅಲ್ಲೇ ಮಾಡಿಸಿದ್ದಾರೆ. 14 ಗೈಸು. ದೊಡ್ಡ ಗೇಟ್ ಒಂದು, ಚಿಕ್ಕ ಗೇಟ್ ಒಂದು. ಸೊ ಭಾಳ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಗೇಟಲ್ಲಿ ಕಾರ್ ಹೋಗುತ್ತೆ, ಚಿಕ್ಕ ಗೇಟಲ್ಲಿ ಸೊ ನಾವು ಹೋಗಲಿಕ್ಕೆ ಬರಲಿಕ್ಕೆ ಚೆನ್ನಾಗಿರುತ್ತೆ ಎನಿ ಟೈಮ್. ಇದು ಕಾರ್ ಪಾರ್ಕಿಂಗ್. ನೋಡಿ ಎಷ್ಟು ದೊಡ್ಡ ಕಾರ್ ಪಾರ್ಕಿಂಗು. ಆರಾಮಾಗಿ 2-3 ಕಾರನ್ನು ಪಾರ್ಕ್ ಮಾಡಿ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಬೇಡ 2 ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಅಂತೂ ಜಾಗ ಇದೆ. ನೋಡಿ ದೇವಮೂಲೆಯಲ್ಲಿ ಇದೇನು ಸೊ ಕಾವೇರಿ ನೀರ್ದದು ಮೀಟ್ರ್ ಬರುತ್ತಲ್ಲ ಅದು. ಇದು ಸಂಪು ಕ್ಲೋಸ್ ಮಾಡಿದ್ದಾರೆ, ಹಾಗಾಗಿ ಅದು ಓಪನ್ ಮಾಡೋಕ್ಕಾಗಲಿಲ್ಲ. ಒಂದು 15,000 ಲೀಟ್ರ್ ಕೆಪಾಸಿಟಿ ಇರುವಂಥ ಸಂಪ್ ಅದು. KB ಮೀಟರ್ ಕೊಟ್ಟಿದ್ದಾರೆ ನೋಡಿ. ಮೀಟ್ರ್ ಬೋರ್ಡು, ವಾಲ್ಗೆಲ್ಲ ಹೈ ಗ್ಲೋಸಿಡ್ ಟೈಲ್ಸ್ ಹಾಕಿದ್ದಾರೆ. ನೋಡಿ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು ಕೊಟ್ಟಿದ್ದಾರೆ. ಸುತ್ತು ಸೆಟ್ ಬ್ಯಾಕ್ ಇದೆ ನೋಡಿ. ಒಂದು 1.5 ಫೀಟ್ ಎಲ್ಲ ಕಡೆನೂ ಬಿಟ್ಟಿದ್ದಾರೆ. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದೊಂದು ಹಾಲು, ಒಂದು ರೂಮ್, ಆಫೀಸ್ ರೂಮ್ ಥರ ಮಾಡಿದ್ದಾರೆ ನೋಡಿ. ಇದು ಎಲ್ಲೆಲ್ಲ POP ಒಂದು ಸ್ವಲ್ಪ ಮಾಡಿದ್ದಾರೆ, ಕಾರ್ನಿಸ್ ಹಾಕಿ ವಾರ್ಡ್ರೋಬು ಮಾಡಿದ್ದಾರೆ. ಹಾಲ್ ಪ್ಲಸ್ ಕಿಚನು ಬ್ಯಾಚುಲರ್ ಕೊಡ್ಬೋದು. ಇಲ್ಲ ನಮ್ಮ ಸೆಮಿ ಕಮರ್ಷಿಯಲ್ ಇದೆ, ಒಂದು ಆಫೀಸು ಇರಲಿ, ಮೇನ್ ರೋಡ್ಗೆ ಹತ್ರ ಇದೆ, ಸೊ ಆಫೀಸು ಕೊಡ್ಬೋದು ಅಂದರೂ ಆಫೀಸ್ ಕೊಟ್ಟರು ಹೋಗುತ್ತೆ. ಡಿಮ್ಯಾಂಡ್ ಇದೆ ಇಲ್ಲಿ. ಇಲ್ಲ ಬಾಡಿಗೆ ಕೊಡ್ಬೋದು ಅಂದರೆ ಬ್ಯಾಚುಲರ್ ಬಾಡಿಗೆನೂ ಕೊಡ್ಬೋದು. ಒಂದು 5,000 ಅಂತ ಕೊಡ್ತಾರೆ. ಅಷ್ಟು ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇದು. ನೋಡಿ ಒಂದು ಬಾತ್ರೂಮು, ಕಮೋಡು, ಹ್ಯಾಂಡ್ ವಾಶ್ ಬೇಷನ್ ಎಲ್ಲನೂ ಈ 1 RKಯಲ್ಲಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಆಗಿ ಭಾಳ ಕಾರ್ ಪಾರ್ಕಿಂಗ್ನ ಕೊಟ್ಟಿದ್ದಾರೆ. ಭಾಳ ಒಳ್ಳೆಯದಾಯಿತು. ಈಗ ಫಸ್ಟ್ ಫ್ಲೋರಾಗೋಣ. ಫಸ್ಟ್ ಫ್ಲೋರಾಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೈಟು, ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಬ್ಯೂಟಿಫುಲ್ 3 BHK ಓನರ್ ಹೌಸ್ ಇದೆ ನೋಡಿ. ಇದು ಮನೆ ಮುಂದೆ ಪ್ಯಾಸೇಜ್ ಎಲ್ಲ ಕೊಟ್ಟಿದ್ದಾರೆ ನೀಟಾಗಿ ನೋಡಿ. ಇದು ಮೈನ್ ಡೋರು ಟೀಕ್ ವುಡ್ ಕಂಪ್ಲೀಟ್ ಡೋರು ಸೂಪರಾಗಿದೆ. ಫೇಸಿಂಗ್ ಈಸ್ಟ್ ಕೊಟ್ಟಿದ್ದಾರೆ, ಮೈನ್ ಡೋರ್ ಫೇಸಿಂಗ್. ಶೋಯಿಂಗ್ ಯು ಹಾಲನ್ನು ತೋರಿಸಿ. ಹಾಲಲ್ಲಿ POP ಮಾಡಿದ್ದಾರೆ ನೋಡಿ. TV ಕ್ಯಾಬಿನೆಟ್ ಇದೆ, ವಿಂಡೋ ಇದೆ ದೊಡ್ಡದು. ಹಾಲು ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟು, ದೊಡ್ಡ TVನೇ ಫಿಟ್ ಮಾಡ್ಬೋದು.
ವಿಂಡೋ ಇದೆ, ರೈಟ್ ಸೈಡ್ ಒಂದು ವಿಂಡೋ ಇದೆ ನೋಡಿ. ಪೂಜಾ ರೂಮು, ಫ್ರೇಮು ಡೋರ್ 2 ಟೀಕ್. ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ, ಬೀಡಿಂಗ್ ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ, ಮೇಲೆ CNC ಕಟಿಂಗ್ ಕೊಟ್ಟಿದ್ದಾರೆ. ಇದು ಸ್ಪೇಷಿಯಸ್ ಮಾಡಲರ್ ಕಿಚನ್ನು. ಈ ಮಾಡಲರ್ ಕಿಚನಲ್ಲಿ ವಾಲ್ಗೆಲ್ಲ ಟೈಲ್ಸು, ವಿಂಡೋ, ರೆಫ್ರಿಜಿರೇಟರ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಲಾಫ್ಟು, ಕ್ರ್ಯಾಕರ್ ಯೂನಿಟು, ಫ್ಲೋರಿಂಗ್, ಗ್ರನೈಟ್ಸು, ಕಿಚನ್ ಸ್ಲ್ಯಾಬು, ಬ್ಯಾಸ್ಕೆಟ್ಸು, ಇಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಗ್ಯಾಸ್ ಲೈನು, ಸಿಂಕ್, ಲಾಫ್ಟ್, ಬೆಡ್ರೂಮ್ಸ್ ನೋಡೋಣ ಬನ್ನಿ. ಇಲ್ಲಿ ಬೆಡ್ರೂಮಲ್ಲ ಲೆಫ್ಟ್ಗಲ್ಲಿ ನೋಡಿ ಹ್ಯಾಂಡ್ ವಾಶ್ ಬೇಷನ್ನು, ಒಂದು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಇದೆ. ಹ್ಯಾಂಡ್ ವಾಶ್ ಬೇಷನ್, ಇದು ಹ್ಯಾಂಡ್ ವಾಶ್ ಬೇಷನ್ನು, ಇದು ಸಪ್ರೇಟಾಗಿದೆ, ಪ್ರಾವಿಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮು, ಕಮೋಡೆಲ್ಲ ವೆಸ್ಟರ್ನ್ ಕಮೋಡು, ವಿಂಡೋ ಟಿಲ್ 7 ಫೀಟ್ ಟೈಲ್ಸ್ ಹಾಕಿದ್ದಾರೆ. ಇದು ಬೆಡ್ರೂಮ್ 1, ಡೋರೆಲ್ಲ ರೆಡಿಮೇಡ್ ಡೋರ್ಸು, ಸಿಲಿಂಡರ್ ಲಾಕ್ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮು. ಈ ಬೆಡ್ರೂಮಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ರಾಯಲ್ ಪ್ಲೇ ಮಾಡಿದ್ದಾರೆ, ವಾರ್ಡ್ರೋಬು ಕೊಟ್ಟಿದ್ದಾರೆ, ಮಿರ್ರರು, ಸ್ಟ್ಯಾಂಡಿಂಗ್ ಮಿರ್ರರ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸು, ಇನ್ಸೈಡ್ ಡ್ರಾವರ್ಸ್ ಕೊಟ್ಟಿದ್ದಾರೆ ನೋಡಿ, ಒಂದಲ್ಲ 2 ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡು. ಮತ್ತೊಮ್ಮೆ ಈ ಸೈಡಿಂದ ಈ ಮಾಸ್ಟರ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಅಗೇನ್ ಇದು ಬೆಡ್ರೂಮ್ 2. ಬೆಡ್ರೂಮ್ 2 ಅಲ್ಲಿ POP ಸ್ವಲ್ಪ ಮಾಡಿದ್ದಾರೆ, ವಾರ್ಡ್ರೋಬ್, ಇದು ವಿಂಡೋ ಇದೆ, ರಾಯಲ್ ಪ್ಲೇ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಟೈಲ್ಸ್, ಐ ಥಿಂಕ್ ಸೊ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಒಂದು ಸೈಡು, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ ಕೊಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ಹಾಲನ್ನು ನೀವು ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಹಾಲು ಸ್ಪೇಷಿಯಸ್ ಆಗಿದೆ, ಸೋಫಾ ಹಾಕ್ಲಿಕ್ಕೂ ಎಲ್ಲ ಚೆನ್ನಾಗಿದೆ ನೋಡಿ. ದೊಡ್ಡ ವಿಂಡೋ ಇಲ್ಲಿ ಕೊಟ್ಟಿದ್ದಾರೆ. ಇದು ಬೆಡ್ರೂಮ್ 3. ಇದು ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದು ದೊಡ್ಡದಾಗಿದೆ ಕಂಡ್ರೆ. ಬೆಡ್ರೂಮ್ 3 ಅಲ್ಲಿ ವಿಂಡೋ, ರಾಯಲ್ ಪ್ಲೇ, ಸ್ವಲ್ಪ POP ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ 4x6 ಟೈಲ್ಸ್ ಹಾಕಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಟೈಲ್ಸ್ ಅಂತ ಹೇಳ್ತಾರೆ, ಆ ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ದಂಗೆ ಕಾಣ್ತಾರೆ. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ ಎಲ್ಲ ಓಪನ್ ಡೋರ್ಸು. ಓಕೆ, ಫಸ್ಟ್ ಫ್ಲೋರಲ್ಲಿ ಬ್ಯೂಟಿಫುಲ್ 3 BHK ಓನರ್ ಹೌಸ್ ನೋಡಿದ್ವಿ. ಇದು ಬಾಡಿಗೆ ಕೊಟ್ಟರೆ 25,000 ಕಣ್ಣು ಮುಚ್ಕೊಂಡು ಕೊಡ್ತಾರೆ, ಅಷ್ಟು ಡಿಮ್ಯಾಂಡ್ ಇದೆ ನೋಡಿ. ವಾಸ್ತು ಪ್ರಕಾರ ದೇವಮೂಲೆಯಲ್ಲಿ ಫ್ರೀ ಇರಬೇಕು, ಅದೆಲ್ಲ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ಲ್ಯಾನ್ ಪ್ರಕಾರ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸೆಕೆಂಡ್ ಫ್ಲೋರ್ಗೆ ಸೇಮ್ ಸ್ಟೆಪ್ಸು, ಗ್ರನೇಟ್ಸು, ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಕೊಟ್ಟಿದ್ದಾರೆ.
ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನೋಡಿ ಪಿ ಯು ಸಿ ಶೀಟ್ ಯೂಸ್ ಮಾಡಿದ್ದಾರೆ ಮೇಲೆ. ಇದು 2 BHK ಹೌಸು. ಫ್ರೇಮ್ ಡೋರು ಸೇಮ್ ಬಿಟ್ಸಲ್ಲಿ ಯೂಸ್ ಮಾಡಿದ್ದಾರೆ. ಮೊನ್ನೆ ಟಿ ವಿ ಕ್ಯಾಬಿನೆಟ್ ಇದೆ, ಸ್ವಲ್ಪ POP ಮಾಡಿದ್ದಾರೆ. ಸರ್ ಇದು 1 BHK ಹೌಸ್ ಮಾಡಿದ್ದಾರೆ. ಇದು 1 BHK ಹಾಲು. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಪುಟಾಣಿ ಒಂದು ಟಿ ವಿನ ಫಿಟ್ ಮಾಡ್ಬೋದು. ಪೂಜಾ ರೂಮು ಮಾಡಿದ್ದಾರೆ ಈ 1 BHK ಹೌಸಲ್ಲಿ. ವಾರ್ಡ್ರೋಬ್ ಮಾಡಿದ್ದಾರೆ, ವಾಲ್ ಟೈಲ್ಸ್ ಹಾಕಿದ್ದಾರೆ, ವಿಂಡೋ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರೈಟಿಗೆ ಅದು ಕಾಮನ್ ಟಾಯ್ಲೆಟು ಅಟ್ಯಾಚ್ಡು 2 ಇದೆ. ಇದು ಬೆಡ್ರೂಮು. ವಿಂಡೋ ಒಂದು ಬೆಡ್ರೂಮಲ್ಲಿ ಏನೇನೆಲ್ಲ ಇರಬೇಕೋ ಸಿಂಗಲ್ ಬೆಡ್ರೂಮಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಫ್ಲೋರಿಂಗ್ ಹೀಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. 4x6 ವಾರ್ಡ್ರೋಬ್ ಓಪನ್ ಡೋರ್ಸು, ಸ್ಟ್ಯಾಂಡಿಂಗ್ ಮಿರರು ಕೊಟ್ಟಿದ್ದಾರೆ ನೋಡಿ. ಇದು ವಾಶ್ರೂಮು, ಟಾಯ್ಲೆಟ್, ಕಮೋಡು, ವೆಸ್ಟರ್ನ್ ಕಮೋಡ್, ಅಟ್ಟನೂ ಕೊಟ್ಟಿದ್ದಾರೆ. ಇದು ಬಾಡಿಗೆ ಕೊಟ್ಟರೆ 1 BHK ಎಷ್ಟು ಬಾಡುತ್ತೆ? ಒಂದು 10,000 ಡಿಮ್ಯಾಂಡ್ ಇದೆಯಾ? ಎಸ್, 10 ಬಂದೇ ಬರುತ್ತೆ. ಅಷ್ಟು ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಅದು. 10 ಬೇಡ, ಒಂದು 8,000 ಅಂತ ಇಟ್ಕೊಳ್ಳಿ. 8ರಿಂದ 9 ನೋಡಿ. ಇಲ್ಲಿ ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಇದು 2 BHK ಹೌಸ್, ಪೆಟ್ಸಾಲ್ ವುಡ್ಡು ಎಲ್ಲ ಪಾಲಿಶ್ ಎಲ್ಲ ಮಾಡಿದ್ದಾರೆ. ಶೋಯಿಂಗ್ ಯು 2 BHK ಹೌಸ್ ಹಾಲು. POP ಸ್ವಲ್ಪ ಮಾಡಿದ್ದಾರೆ, ಕಾರ್ನಿಸ್ ಕೊಟ್ಟಿದ್ದಾರೆ ಸುತ್ತು, TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್, ದೊಡ್ಡ ಟಿವಿನೇ ಫಿಟ್ ಮಾಡ್ಕೋಬೋದು. ಪೂಜಾ ರೂಮು, ಪಿಟ್ಸಾಲ್ ವುಡ್, ಕಿಚನ್ನು, ಫ್ಲೋರಿಂಗ್ ಗ್ರನೈಟ್ಸು. ಕಿಚನ್ ದೊಡ್ಡದಾಗಿದೆ ಕಣೆ, ಡಬಲ್ ಬೆಡ್ರೂಮ್ದು, ಸ್ಪೇಷಿಯಸ್ ಆಗಿದೆ, ವೆರಿ ನೈಸ್. ಇದು ಕಾಮನ್ ಟಾಯ್ಲೆಟು, ಕಮೋಡೆಲ್ಲ ವೆಸ್ಟರ್ನೇ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ವೆರಿ ಗುಡ್. ಇದು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲಿ ವಿಂಡೋ, ವಾಲ್ಗೆಲ್ಲ ಸೇಮ್ ಪೇಂಟು ಕಾಂಬಿನೇಷನ್ ಚೆನ್ನಾಗಿದೆ. ಇದೇನು ಮಾಡಿಲ್ಲ, POP ಬೇಕಿಲ್ಲ. ಫ್ಲೋರಿಂಗ್ ಸೇಮ್ ಟೈಲ್ಸ್ ಹಾಕಿದ್ದಾರೆ. ಇದು ದೊಡ್ಡದಾಗಿದೆ ಈ ಬೆಡ್ರೂಮು. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಬೆಡ್ರೂಮ್ 2. ಒಂದು ಸ್ವಲ್ಪ ಚಿಕ್ಕದು, ಕಿಡ್ಸ್ ಬೆಡ್ರೂಮು, ಆದರೂ ಡಬಲ್ ಕಟ್ ಹಾಕ್ಬೋದು. ವಾರ್ಡ್ರೋಬು ಮಾಡಿದ್ದಾರೆ.
ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸು. ಇದು ಬಾಡಿಗೆ ಕೊಟ್ಟರೆ ಎಷ್ಟು? 15,000 ಬರುತ್ತಾ? ಎಸ್, ಆರಾಮಾಗಿ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನೋಡಿ, ಬಾಡಿಗೆ ಕಮರ್ಷಿಯಲ್ ಶಾಪ್ ಒಂದು 20,000, 20 ಬೇಡ 15 ಹಾಕೋಣ, 15. ಮತ್ತು ಅದು 1 RK ಒಂದು 5, 20. ಮತ್ತು ಫಸ್ಟ್ ಫ್ಲೋರ್ ಒಂದು 25, ಎಷ್ಟು? 45. ಇದು 1 BHK ಹೌಸ್ ಒಂದು 10, 55. ಇದೊಂದು ಡಬಲ್ ಬೆಡ್ರೂಮ್ ಒಂದು 15, 70 ಆಯ್ತಲ್ಲ. ಹೈಲೈಟ್ಸ್ ಅಂತೀರಾ, 400 ಮೆಟ್ರೋ ಅವೆಲ್ಲ ಹೇಳಿದೆ, ಅವೆಲ್ಲ ಹೈಲೈಟ್ಸು. ಸೌಂದರ್ಯ ಸ್ಕೂಲು ಭಾಳ ಹತ್ರ, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, ಸಪ್ತಗಿರಿ ಹಾಸ್ಪಿಟಲು ಜಸ್ಟ್ 1 ರಿಂದ 1.5 ಕಿಲೋಮೀಟ್ರ್. ಡಿ ಮಾರ್ಟು 1 ಕಿಲೋಮೀಟ್ರು. ಬಗಲಗುಂಟೆ 8ನೇ ಮೈಲಿಗೆ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಜರ್ನಿ. ಟಿ ದಾಸರಳ್ಳಿ ಇವೆಲ್ಲನೂ ಹತ್ರ ಕಂಡ್ರೆ. ಲೊಕೇಶನ್ ನಿಯರ್ ಬೈ ಚಿಡಿಯದಳ್ಳಿ, ಬಗಲಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರು. ಪ್ರೈಸ್ 2,55,00,000 ನೆಗೋಷಿಯಬಲ್. ಥ್ಯಾಂಕ್ ಯು.